ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಚಾನಲ್ ಗರ್ಲ್ ಟಾಕ್ ಇನ್ ಕನ್ನಡ. ಇವತ್ತು ಗರ್ಲ್ ಟಾಕ್ ಇನ್ ಕನ್ನಡದಲ್ಲಿ ನಾನು ತಿಳಿಸ್ಕೊಡ್ತಿರುವಂತಹ ಇನ್ಫಾರ್ಮೇಶನ್ ಸಾಕಷ್ಟು ಜನಕ್ಕೆ ಯೂಸ್ಫುಲ್ ಆಗುವಂತಹ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು. ಸೊ ಮಧ್ಯ ತಡ ಪಟಪಟ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಪಟಾಪಟ ಅಂತ ಬರ್ತಾ ಹೋಗುತ್ತೆ. ಓಕೆ, ಲೆಟ್ಸ್ ಬಿಗಿನ್ ಅ ವಿಡಿಯೋ. ಈಗಾಗಲೇ ನಿಮ್ಗೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ನಾ ಇವತ್ತು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹಸ್ತಮೈಥುನ ಬಗ್ಗೆ ಈಗಾಗಲೇ ನಾ ಒಂದೆರಡು ವಿಡಿಯೋ ಮಾಡಿದ್ದೇನೆ. ಯಾವ ರೀತಿ ನಷ್ಟ ಆಗತ್ತೆ ನಿಮ್ಮ ದೇಹಕ್ಕೆ ಹಸ್ತಮೈಥುನ ಮಾಡೋದ್ರಿಂದ ಅಂತ ಹೇಳಿದ್ದೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಹಸ್ತಮೈಥುನನ ಯಾವ ತರ ಮಾಡೋದ್ರಿಂದ ಹೇಗ್ ನಷ್ಟ ಆಗುತ್ತೆ ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇತ್ತೀಚಿನ ಯುವ ಜನತೆ ಅಥವಾ ಈ ಯುವ ಪೀಳಿಗೆ ಅಡಿಕ್ಷನ್ ಅಥವಾ ಏನ್ ಹೇಳ್ತೇವೆ ಅದಕ್ಕೆ ಒಂದು ಅವಲಂಬಿತವಾಗಿಬಿಟ್ಟಿದ್ದಾರೆ. ಏನು ಅಂದ್ರೆ ಮಾಸ್ಟರ್ಬೇಷನ್ ಅಥವಾ ಹಸ್ತಮೈಥುನ ಅಂತ ಹೇಳ್ತೇವೆ. ಸೊ ಇದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಒಂದ್ ಕಾರಣ ಏನಪ್ಪಾ ಅಂದ್ರೆ ಈ ಮೈಂಡ್ ಸೆಟ್. ಸೊ ಈ ಟೀನೇಜರ್ಸ್ ಅಲ್ಲಿ ಏನಾಗುತ್ತೆ, ಈ ಮೈಂಡ್ ಹೇಳುವಂಥದ್ದು ಫ್ಲಕ್ಚುವೇಟ್ ಆಗ್ತಾ ಇರುತ್ತೆ. ಒಂದ್ ಕಡೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇನ್ನೊಂದ್ ಕಡೆ ಸೊ ಮನೇಲಿ ನಡೀತಾ ಇರುವಂತಹ ಕೆಲವೊಂದು ಘಟನೆಗಳಿಂದ ಇರ್ಬೋದು. ಏನಾಗುತ್ತೆ, ಸೊ ಆ ಟೈಮಲ್ಲಿ ಸೆಕ್ಷುವಲ್ ಡಿಸೈರ್ಸ್ ಹೇಳುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಟೈಮಲ್ಲಿ ಏನ್ ಮಾಡ್ತಾರೆ, ಫೋನ್ ವೆಬ್ಸೈಟ್ ಅದೆಲ್ಲ ಚೆಕ್ ಮಾಡ್ತಾರೆ. ಸೊ ಎಷ್ಟೇ ಗವರ್ಮೆಂಟ್ ಬ್ಯಾನ್ ಮಾಡಿದ್ರು ಕೂಡ ಈಗಲೂ ಕೂಡ ಸಮ್ ವೆಬ್ಸೈಟ್ಸ್ ಇದೆ. ಸೊ ಅದನ್ನ ನೋಡ್ಕೊಂಡು ಏನ್ ಮಾಡ್ತಾರೆ, ಅವರ ಕ್ಷಣಿಕ ಸುಖಕ್ಕೋಸ್ಕರ ಅವ್ರ ಅಮೂಲ್ಯವಾದ ಲೈಫ್ ನ ಹಾಳು ಮಾಡ್ಕೊಳ್ತಾರೆ. ಹಸ್ತಮೈಥುನ ಮಾಡ್ಕೊಳ್ತಾರೆ. ಸೊ ಬೇರೆ ಬೇರೆ ತರ ಹಸ್ತಮೈಥುನ ಮಾಡ್ಕೊಳ್ತಾರೆ. ಬಟ್ ಹುಡುಗರೆ ಈ ವಿಡಿಯೋನ ಖಂಡಿತವಾಗ್ಲೂ ಮಿಸ್ ಮಾಡಿದೆ ನೋಡಿ, ಯಾಕಂದ್ರೆ ಇದು ನಿಮ್ಮ ಲೈಫ್ ಸೇವಿಂಗ್ ವಿಡಿಯೋ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಯುವ ಪೀಳಿಗೆಗಳು ಇತ್ತೀಚೆಗೆ ಅಡಿಕ್ಟ್ ಆಗಿರುವಂತದ್ದು ಅಂದ್ರೆ ಈ ಪ್ರಾನ್ ಮಾಸ್ಟರ್ಬೇಷನ್ ಅಂತ ಹೇಳ್ತೇವೆ. ಏನಿದು ಪ್ರಾನ್ ಮಾಸ್ಟರ್ಬೇಷನ್ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಮಾಸ್ಟರ್ಬೇಷನ್ ಕೇಳಿದರೆ ಇದೇನಿದು ಪ್ರಾನ್ ಮಾಸ್ಟರ್ಬೇಷನ್ ಅಂತ ಕೇಳ್ತಿದ್ದೀರಾ? ಪ್ರಾನ್ ಮಾಸ್ಟರ್ಬೇಷನ್ ಹೇಳುವಂತದ್ದು ಒಂದು ಕೈಂಡ್ ಆಫ್ ಮಾಸ್ಟರ್ಬೇಷನ್. ಇದು ಒಂದು ಹಸ್ತಮೈಥುನದ ಒಂದು ಕ್ರಿಯೆ. ಏನಾಗುತ್ತೆ ಪ್ರಾನ್ ಮಾಸ್ಟರ್ಬೇಷನ್ ಅಂದ್ರೆ, ಇತ್ತೀಚೆಗೆ ಯುವ ಜನತೆಗಳು ನಾನು ಹೇಳಿದಾಗೆ ಪಾರ್ನ್ ಮೂವೀಸ್ ಎಲ್ಲ ನೋಡ್ತೀರಾ. ಸೊ ಅದ್ ನೋಡಿದಾಗ ಯೂಶುವಲಿ ಏನಾಗುತ್ತೆ ಅಂದ್ರೆ ನೀವು ಸೆಕ್ಷುವಲ್ ಡಿಸೈರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯೂಶುವಲಿ ಮನುಷ್ಯ ಹೇಗ್ ಮಲ್ಕೊಂತಾರೆ, ಸ್ಟ್ರೈಟ್ ಆಗಿ ಹಾಸಿಗೆ ಮೇಲೆ ಮಲ್ಕೊಂತಾರೆ. ಬಟ್ ಈ ಪ್ರೋನ್ ಮಾಸ್ಟರ್ಬೇಷನ್ ಮಾಡೋರು ಏನ್ ಮಾಡ್ತಾರೆ ಅಂದ್ರೆ ಉಲ್ಟವಾಗಿ ಮಲ್ಕೊಳ್ಳುವಂಥದ್ದು. ಉಲ್ಟವಾಗಿ ಮಲ್ಕೊಂಡ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಪ್ರೈವೇಟ್ ಪಾರ್ಟ್ ನ ಬೆಡ್ಗೆ ಟಚ್ ಮಾಡುವಂಥದ್ದು. ಸೊ ಬೆಡ್ಗೆ ಟಚ್ ಮಾಡಿ ಇಜಾಕ್ಯುಲೇಟ್ ಮಾಡ್ಕೊಳ್ಳುವಂಥದ್ದು. ಇಜಾಕ್ಯುಲೇಟ್ ಅಂದ್ರೆ ಏನು, ಸ್ಕಲ್ ಮಾಡ್ಕೊಳ್ಳುವಂಥದ್ದು. ಸೊ ಮಾಸ್ಟರ್ಬೇಷನ್ ಹೇಳುವಂಥದ್ದು ಅಥವಾ ಈ ಹಸ್ತಮೈಥುನ ಹೇಳುವಂಥದ್ದು ಅವರು ಬೆಡ್ ಜೊತೆ ಮಾಡ್ಕೊಳ್ಳುವಂಥದ್ದು. ತಮ್ಮ ಪ್ರೈವೇಟ್ ಪಾರ್ಟ್ ನ ಬೆಡ್ಗೆ ಟಚ್ ಮಾಡ್ಕೊಳ್ಳುವಂಥದ್ದನ್ನ ಏನ್ ಹೇಳ್ತೇವೆ, ಪ್ರೋನ್ ಮಾಸ್ಟರ್ಬೇಷನ್ ಅಂತ ಹೇಳ್ತೇವೆ. ಸೊ ಏನಾಗುತ್ತೆ ಈ ಪ್ರೋನ್ ಮಾಸ್ಟರ್ಬೇಷನ್ ಅಂದ್ರೆ, ಸೊ ಒಂದು ಮೈಂಡ್ ಸೆಟ್ ಆಗ್ಬಿಡುತ್ತೆ. ಈ ಮೈಂಡ್ ಸೆಟ್ ಹೇಗಿರುತ್ತೆ ಅಂದ್ರೆ ನಿಮ್ಗೆ ಬೆಡ್ ಜೊತೆ ಮಾತ್ರ ಇಜಾಕ್ಯುಲೇಷನ್ ಆಗುತ್ತೆ. ಅಂದ್ರೆ ಆ ಬೆಡ್ ಜೊತೆ ನೀವು ಯಾವಾಗ ಮಾಸ್ಟರ್ಬೇಟ್ ಮಾಡ್ತೀರಾ ಅಥವಾ ಹಸ್ತಮೈಥುನ ಯಾವಾಗ ಮಾಡ್ತೀರಾ ಆ ಟೈಮಿಗೆ ಮಾತ್ರ ನಿಮ್ಗೆ ಇಜಾಕ್ಯುಲೇಟ್ ಆಗುತ್ತೆ ಅಥವಾ ಸ್ಖಲನ ಆಗುತ್ತೆ ಅಥವಾ ಆ ಸ್ಯಾಟಿಸ್ಫ್ಯಾಕ್ಷನ್ ಹೇಳುವಂತ ಸಿಗುತ್ತೆ ಅಂತ ನಿಮ್ಮ ಮೈಂಡ್ ಸೆಟ್ ಆಗ್ಬಿಡುತ್ತೆ. ಇದರಿಂದ ನಷ್ಟ ಏನಪ್ಪಾ ಅಂದ್ರೆ ಕೇಳಿದ್ರೆ, ನೀವು ಯಾವಾಗ ಮದ್ವೆ ಆಗ್ತೀರಾ, ಮದ್ವೆ ಆದ್ಮೇಲೆ ನಿಮ್ಗೆ ರಿಯಲ್ ನಷ್ಟ ಏನಂತ ಗೊತ್ತಾಗ್ತಾ ಹೋಗುತ್ತೆ. ಮದ್ವೆ ಕೂಡ ಏನಾಗುತ್ತೆ, ವೆನ್ ಯು ಟ್ರೈನ್ ಫಾರ್ ಅ ಸೆಕ್ಸ್, ನೀವು ಸೆಕ್ಸ್ ಮಾಡ್ತೀರ ಅಂತ ತಿಳ್ಕೊಳ್ಳಿ. ಸೊ ಯಾವಾಗ ನಿಮ್ಗೆ ಹೆಣ್ಮಕ್ಳ ಯೋನಿ ಒಳಗೆ ನಿಮ್ಮ ಪ್ರೈವೇಟ್ ಪಾರ್ಟ್ ಹೋಗುತ್ತೋ ಆ ಟೈಮಲ್ಲಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಹೇಳುವಂಥದ್ದು ಸಿಕ್ಕೋದಿಲ್ಲ. ಒನ್ ಥಿಂಗ್, ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕೋದಿಲ್ಲ. ಅಂಡ್ ಆರ್ಗೇಸಮ್ ಅಂತ ಏನ್ ಹೇಳ್ತೀವಿ ಅಥವಾ ನಿಮ್ಗೆ ಸುಖ ಅಂತ ಏನ್ ಹೇಳ್ತೀರಾ ಅದಂತೂ ಖಂಡಿತವಾಗ್ಲೂ ಸಿಕ್ಕಲ್ಲ. ಏನಾಗಿರುತ್ತೆ ಅಂದ್ರೆ ನಿಮ್ಮ ಮೈಂಡ್ ಸೆಟ್ ಆ ಬೆಡ್ಗೆ ಸೆಟ್ ಆಗಿರುತ್ತೆ. ಆ ಬೆಡ್ ಜೊತೆ ಟಚ್ ಆದಾಗ ಮಾತ್ರ ಇಜಾಕ್ಯುಲೇಷನ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಯೋನಿ ಒಳಗಡೆ ನಿಮ್ಗೆ ಯಾವುದೇ ರೀತಿ ಆರ್ಗೇಸಮ್ ಆಗಲ್ಲ ಅಥವಾ ನೀವು ಸೆಕ್ಷುವಲ್ ಡಿಸೈರ್ಸ್ ನಿಮ್ಗೆ ಫುಲ್ಫಿಲ್ ಆಗಲ್ಲ. ಇದರಿಂದ ನಿಮ್ಗೆ ಇಜಾಕ್ಯುಲೇಷನ್ ಅಥವಾ ಸ್ಖಲನ ಅಂತ ಏನ್ ಹೇಳ್ತೀವಿ ಅದಾಗಲ್ಲ. ಸೊ ಈ ರೀತಿ ಆಗೋದ್ರಿಂದ ನಿಮ್ಗೆ ಗೊತ್ತಿದೆ, ನಿಮ್ಮ ಸೆಕ್ಷುವಲ್ ಲೈಫ್ ಚೆನ್ನಾಗಿಲ್ಲ ಅಂದ್ರೆ ಯೂಶುವಲಿ ನಿಮ್ಮ ಫ್ಯಾಮಿಲಿ ಪ್ಲಾನಿಂಗ್ ಆಗಲ್ಲ, ಹಾಗೆ ನಿಮ್ಮ ಹೆಲ್ದಿ ರಿಲೇಶನ್ಶಿಪ್ ಹೇಳುವಂತದೇ ಇರೋದಿಲ್ಲ. ನಿಮ್ಗೆ ಗೊತ್ತಿರೋ ಮುಂದೆ ಯಾವ್ಯಾವ ತರ ಪ್ರಾಬ್ಲಮ್ ಆಗುತ್ತೆ ಅಂತ ಆಲ್ರೆಡಿ ನಾನು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಸೊ ಇದೆಲ್ಲ ಮಾಡ್ಲಿಕ್ಕೆ ನೀವು ಅವಕಾಶ ಮಾಡ್ಕೊಡ್ಬಾರ್ದು. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಯಾರಾದ್ರೂ ಈ ಪ್ರೋನ್ ಮಾಸ್ಟರ್ಬೇಷನ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಇವತ್ತಿಗೆ ಸ್ಟಾಪ್ ಮಾಡಿ ಅಂತ ಹೇಳ್ತಾನೆ. ಸೊ ಈ ತರ ನಿಮ್ಗೆ ಇನ್ಫಾರ್ಮೇಶನ್ ಯಾರು ಕೂಡ ಕೊಡ್ಲಿಕ್ಕೆ ಇಲ್ಲ. ಸೊ ನಾನು ಕೊಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಒಂದು ಲೈಕ್ ಕೊಡ್ಲೇಬೇಕು, ಓಕೆನಾ? ಸೊ ಇನ್ ಕೇಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಹಾಗೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಆದಷ್ಟು ಜನರ ಲೈಫ್ ನ ಸೇವ್ ಮಾಡೋಣ ಅಂತ ಹೇಳ್ತಾನೆ. ಅಂಡ್ ನಿಮ್ಮ ಕ್ಷಣಿಕ ಸುಖಕ್ಕೋಸ್ಕರ ನಿಮ್ಮ ಅಮೂಲ್ಯವಾದ ಲೈಫ್ ನ ಹಾಳು ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್.